ಸರಿ ಇದೆಯಾ? ಆಂಟಿ ಸ್ವಲ್ಪ ಲೆಫ್ಟ್ ಬನ್ನಿ, ಹಂಗೆ ಸ್ವಲ್ಪ ತಲೆ ಎತ್ತಿ. ಕರೆಕ್ಟ್ ಆಗಿದೆ ಆಂಟಿ. ನಿನ್ ಪೇಂಟಿಂಗ್ ಮೇಲೆ ಗಮನ ಕೊಡು, ಮೀಸೆ ತಿರುಗಿಸಿ. ಆಂಟಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮೇಲೆ ಬನ್ನಿ. ಸರಿ, ಇದು ಬಂದೆ. ಪರ್ಫೆಕ್ಟ್. ಒರೇ ಬಬ್ಲಿ ಅವರೇ, ಮತ್ತೆ ಪೋಸ್ಟ್ ಚೇಂಜ್ ಮಾಡ್ಬಿಟ್ರಲ್ಲ, ಮೀಸೆ ತಿರುಗಿಸಿ. ಅಯ್ಯೋ ಏನ್ ಮಾಡ್ಲಿ, ಬೆಳಿಗ್ಗೆಯಿಂದ ಪೋಸ್ಟ್ ಕೊಟ್ಟು ನನ್ ಮೈಕೈ ಎಲ್ಲ ನೋವ್ತಾ ಇದೆ. ಹ್ಯಾಪಿ, ಎಷ್ಟು ಸಾರಿ ಹೇಳ್ಬೇಕು ಚೀಟಿಂಗ್ ಮಾಡೋದ್ ಬೇಡ ಅಂತ. ಬಬ್ಲಿ ಅವರೇ ಸ್ವಲ್ಪ ಲೆಫ್ಟ್ ತಗೊಳ್ಳಿ. ಆಂಟಿ ಸ್ವಲ್ಪ ರೈಟ್ ಬನ್ನಿ. ಸ್ವಲ್ಪ ಲೆಫ್ಟ್. ಅಲ್ಲೇ ರೀ, ಆಂಟಿ ರೈಟ್ ಬನ್ನಿ. ನನಗ್ ಸಾಕಾಯ್ತು, ನನಗೆ ಪೇಂಟಿಂಗ್ ಗಿಟಿಂಗ್ ಎಲ್ಲ ಏನೂ ಬೇಕಾಗಿಲ್ಲ. ಮನುಷ್ಯರಿಗೆಲ್ಲ ಅರ್ಥ ಆಗುತ್ತೆ ಈ ಭೂತಗಳು ಪ್ರಾಬ್ಲಮ್. ಏನ್ ಮಾಡೋದು? ಸೆಲ್ಫಿ ತಗೊಳೋಣ ಅಂದ್ರೂ ಈ ಭೂತಗಳಿಂದ ಆಗಲ್ಲ. ನಾನು ಕೂಡ ಎಷ್ಟು ವರ್ಷಗಳಿಂದ ಈ ಪೂರ್ತಿ ವರ್ಲ್ಡ್ ನೆಲ್ಲ ಈ ಮನೆಯಲ್ಲೇ ಸುತ್ತಾ ಇದ್ದೀನಿ. ಯಾವಾಗ ಐಫಿಲ್ ಟವರ್ ನೋಡಕ್ ಆಗುತ್ತೋ ಗೊತ್ತಿಲ್ಲ. ಆಂಟಿ ಸೂರಿ, ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಈಗ ನೀವು ನಿಜವಾಗ್ಲೂ ಐಫಿಲ್ ಟವರ್ ನ ನೋಡ್ಬೋದು. ಏನ್ ಹೇಳ್ತಿದ್ಯಾ ಪಿನಾಕಿ, ನಿಜನಾ? ಹಾ, ಈ ಸಲ ನಮ್ಗೆ ಸ್ಕೂಲಿಂದ ಪಿಕ್ನಿಕ್ ಗೆ ಪ್ಯಾರಿಸ್ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ ಜೊತೆಗೆ ನಾವೊಬ್ಬ ಪೇರೆಂಟ್ ಅನ್ ಕರ್ಕೊಂಡು ಹೋಗ್ಬೋದಂತೆ. ಅದಕ್ಕೆ ನಾನ್ ನಿಮ್ ಹೆಸರು ಕೊಟ್ಟೆ. ಪಿನಾಕಿ, ನೀನು ನನ್ ಮುದ್ದು ಮಗ. ಯಾಹೂ! ಅರೆ ಬಬ್ಲಿಜಿ, ಏನ್ ಮಾಡ್ತಿದ್ದೀರಾ ನೀವು? ಪಿನಾಕಿ, ನಿಮ್ ಅಂಕಲ್ ನ ಒಂದ್ ಮಾತ್ ಕೇಳು. ಅವರು ಟ್ರಿಪ್ಗೆ ಬರ್ಬೇಕು ಅನ್ಕೊಂಡಿದಾರಾ ಅಂತ. ಖಂಡಿತ ಇಲ್ಲ. ಎಲ್ಲಿ ನಮ್ಮ ಜ್ಞಾಪಕ ಯಾರಿಗೂ ಬರೋದಿಲ್ವೋ ಅಲ್ಲಿಗೆ ನಾವು ಹೋಗೋದೇ ಇಲ್ಲ. ಮೀಸೆ ತಿರುಗಿಸಿ. ಮತ್ತೆ ನೀವಿಬ್ರು ಎಲ್ಲೂ ಹೋಗೋ ಹಾಗೆ ಇಲ್ಲ. ಸೋ ಫಿಕ್ಸ್ ಆಗೋಯ್ತು. ಆಂಟಿ ನೀವೇ ಬನ್ನಿ ನನ್ ಜೊತೆ. ಪ್ಯಾಕಿಂಗ್ ಎಲ್ಲ ಆಗೋಯ್ತು. ಬ್ಯಾಗ್ ಹಿಡ್ಕೋ. ಆಂಟಿ ನಾನು ಬರ್ತೀನಿ ರೀ. ಈ ಆಂಟಿ ಇದಾರಲ್ಲ. ಸಾರಿ. ನೋಡ್ಕೊಂಡು ಕಾಣ್ತಲ್ವಾ? ಓ, ಇಷ್ಟು ದೊಡ್ಡ ಲೈನ್. ನನಗಂತೂ ಕಾಯಕ್ಕೆ ಆಗ್ತಿಲ್ಲ. ಮತ್ತೆ ಯಾಕೆ ಕಾಯ್ಬೇಕು? ಕೆಲ್ಸ ಆಗೋಯ್ತು. ಏ ಪಿನಾಕಿ, ಬಾ. ಇವ್ರು ನಮ್ಗಿಂತ ಮುಂಚೆ ಇರ್ಲಿಲ್ವಲ್ಲ, ಇದ್ದಕ್ಕಿದ್ದಾಗೆ ಎಲ್ಲಿಂದ ಬಂದ್ರು? ಏನ್ ಮಾಡ್ತಿದ್ದೀರಾ ಆಂಟಿ? ಟ್ರಿಪ್ ಶುರುವಾಗಕ್ಕಿಂತ ಮುಂಚೆನೆ ಮುಗ್ದು ಹೋಗ್ಬಿಡುತ್ತೆ. ಸಾರಿ, ಇನ್ ಮುಂದೆ ಭೂತಗಳ ಕೆಲ್ಸ ಮಾಡೋದಿಲ್ಲ. ನೆಕ್ಸ್ಟ್ ಬನ್ನಿ. ಅಯ್ಯೋ, ಎಲ್ ಬಂದ್ ಸಿಕ್ಕಾಕೊಂಡೆ. ಏನು ತೊಂದ್ರೆ ಆಗ್ತಿದ್ರೆ ಸಾಕು. ಅಯ್ಯೋ, ಈಗೇನ್ ಮಾಡುದ್ಲಪ್ಪ ಇವಳು? ಅರೆ ಇದಕ್ಕೇನಾಯ್ತು? ಸರಿಯಾಗಿ ಕೆಲ್ಸನೇ ಮಾಡ್ತಿಲ್ವಲ್ಲ. ಅಯ್ಯೋ, ಆಂಟಿ ಸೂರಿ ಅಂತೂ ಸಿಕ್ಕಾಕೊಂಡ್ಬಿಟ್ರಲ್ಲ. ಏನಾದ್ರೂ ಮಾಡ್ಬೇಕೀಗ ನಾನು. ಆಂಬುಲೆನ್ಸ್ ಕರೀರಿ. ಆಂಟಿ, ಎಲ್ರನ್ನು ಡಿಸ್ಟ್ರಾಕ್ಟ್ ಮಾಡೋಕೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಮಗು ಆರಾಮ್ ತಾರೆ ನೀನು? ಅಂಕಲ್, ಈಗ ಸ್ವಲ್ಪ ಪರವಾಗಿಲ್ಲ. ಏನೋ ಇದೆ ಇಲ್ಲಿ. ನಮಸ್ಕಾರ, ಫ್ಲೈಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಟೇಕ್ ಯೋರ್ ಸೀಟ್. ಪಿನಾಕಿ ಲೆಫ್ಟ್ ಹೋಗಿ ವಿಂಡೋ ಸೀಟ್ ಹತ್ರ. ಮಿಸಸ್ ಸೂರಿ ರೈಟ್ ಹೋಗಿ 3ನೇ ಸೀಟ್ ಹತ್ರ ಕೂತ್ಕೊಳ್ಳಿ. ಫ್ಲೈಟ್ಗೆ ನಿಮ್ಗೆ ಸ್ವಾಗತ. ವಿಂಡೋ ಸೀಟ್ ಅಲ್ಲಿ ನಾನ್ ಕುತ್ಕೋಬೇಕು. ಯಾಕೆ ನೀನ್ ಯಾಕೆ ವಿಂಡೋ ಸೀಟ್ ಹತ್ರ ಕುತ್ಕೋಬೇಕು? ದೀರು ಸರ್. ಏನಾಯ್ತು? ಬರ್ತೀನಿರು. ಅಲ್ಲಿ ನಿನ್ ಮೇಲೆ ಹಾಕ್ಬಿಡ್ತೀನಿ. ಏನ್ ಮಾಡ್ತೀಯ ನೀನು? ದೀರು ಸರ್, ಈ ಬ್ಯಾಗ್ ನ ಅಲ್ಲಿ ಇಟ್ಬಿಡ್ತೀರಾ? ಕೊಡು, ಇಡ್ತೀನಿ. ಇಟ್ಬಿಟ್ಟೆ. ಅಯ್ಯೋ, ಯಾಕೆ ಬಂದಾಕೊಂಡಿದೆ? ಅಯ್ಯಯ್ಯೋ, ಏನಮ್ಮ ನೀನು ಬೆಳ್ಗುಳ್ಳೆಲ್ಲ ಮುರ್ದಾಕ್ಬಿಟ್ಟಲ್ಲ. ಅಯ್ಯೋ, ನಿಲ್ಸಿ. ಚುಪ್. ನಾನ್ ಪ್ಲೇನ್ ಹತ್ತಾಗ 120 ಕೆಜಿ ಇದ್ದೆ. ಈಗ 90 ಕೆಜಿ ಆಗಿದ್ದೀನಿ. ಬೇಡ್ ಸುಸ್ತಂಗೆ ಸಣ್ಣ ಆಗೋಗಿದ್ದೀನಿ ನಾನು. ನೀವೆಲ್ ಬೇಕಾದಲ್ಲಿ ಹೋಗಿ ಕೂತ್ಕೊಳ್ಳಿ, ನಾನೇನು ಕೇಳಲ್ಲ. ಅಯ್ಯೋ, ಬೆನ್ನು, ಕಾಲು. ಅಯ್ಯೋ, ಅಬ್ಬಾ, ಈಗ ಸರಿ. ಅಯ್ಯೋ, ನಾನು ಎಲ್ಲಿಗೆ ಬಂದೆ? ಡಿಂಪಿ, ನಿನ್ ವಿಂಡೋ ಸೀಟ್ ಅಲ್ಲಿ ಕುತ್ಕೋ. ಇಲ್ಲೇ ಕುತ್ಕೊಳ್ಳೋ.
ಅಯ್ಯೋ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾನು ಕೂತ್ಕೊಂತೀನಿ ಈಗ. ಅಯ್ಯೋ ನೋಡಿ ಅಂಕಲ್, ಪಿನಾಕಿ ಫೋಟೋ ಕಳ್ಸಿದ್ದಾನೆ. ಅವ್ನ್ ಮಾತ್ರ ಮಜಾ ಮಾಡ್ತಿದ್ದಾನೆ, ನಾವು ಮಾತ್ರ ಸುಮ್ನೆ ಕುಂತಿದೀವಿ. ಇಬ್ರು ಸೇರ್ಕೊಂಡು ಮಜಾ ಮಾಡ್ತಾ ಇದ್ದಾರಾ? ಇದು ನನ್ ನಂಬಕ್ಕೆ ಆಗ್ತಿಲ್ಲ ನನ್ ಕೈಲಿ. ನಿಜವಾಗ್ಲೂ ನಮ್ಮನ್ನ ಇಲ್ಲಿ ಬಿಟ್ಟು ಅವ್ರು ಎಲ್ಲಿ ಹೋದ್ರು ಅಂತ. ನೀವು ಮುಂಚೆನೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಯಾಕೆ ಹೇಳಲಿಲ್ಲ ಆಗ್ಲೇ? ಆದ್ರೆ ಈಗ ಹೇಳ್ತಾ ಇದ್ದೀನಿ, ನಾವು 3 ಜನ ಪ್ಯಾಕೇಜ್ ಟ್ರಿಪ್ಗೆ ಹೋಗೋಣ. ಎಲ್ಲಿಗೆ? ಟ್ರೆಕ್ಕಿಂಗ್, ಬೀಚ್ಗೆ ಹೋಗೋಣ, ಚಳಿ ಇರೋ ಜಾಗಕ್ಕೆ ಹೋಗೋಣ. ಪ್ಯಾರಿಸ್, ಪಿನಾಕಿ ಮತ್ತೆ ಮಿಸಸ್ ಸೂರಿ ಹತ್ರ ಅವ್ರ ಪ್ಲೇನ್ ಪಕ್ಕದಲ್ಲೇ ಹಾರಿ ಹೋಗೋಣ. ಮಿಸಸ್ ತಿರುಗಿಸಿ ಏನಾದ್ರೂ ಎಡ್ವಟ್ಟಾಗಿ ಹೋಗ್ಬಿಟ್ರೆ ಏನ್ ಮಾಡೋದು? ಆದ್ರೆ ಕರ್ನಲ್ ಯಾರು ಹೇಳ್ತಾರೆ? ನಡೀರಿ, ಮಿಷನ್ ಪ್ಯಾರಿಸ್. ಕೊನೆಗೂ ಸಿಕ್ತು ಏರೋಪ್ಲೈನು. ಈ ಟ್ರಿಪ್ ಅಲ್ಲಿ ನಮ್ಗೆ ಮಜಾ ಬೇಕು ಅಂದ್ರೆ ನಾವು ಪಿನಾಕಿಗೆ ರೇಗಿಸ್ಬೇಕು, ಆಗ ನಮ್ಗೆ ಮಜಾ ಬರುತ್ತೆ. ಪ್ರಪಂಚದ ಜನಗಳೇ, ನಾನು ಈ ಪ್ರಪಂಚದ ಅತಿ ಶಕ್ತಿಶಾಲಿ ಭೂತ. ಇವನೆಲ್ಲರಿಗಿಂತ ತಲೆ ಹರಟೆ ಅನ್ಸುತ್ತೆ. ಆಯ್ ಶಕ್ತಿಮಾನ್, ಮಿಲ್ಕ್ ಶೇಕ್ ಕುಡಿತೀಯಾ? ಸರಿ ಬನ್ನಿ, ಒಳಗಡೆ ಹೋಗಿ ನೋಡೋಣ. ಯಾರಿಗೂ ನನ್ ಕಡೆ ಗಮನನೇ ಇಲ್ಲ. ಭೂತ ಅಲ್ಲೇನು ಇಲ್ವಲ್ಲ? ನಿಮ್ಮ ಅಂಕಲ್ ಇಲ್ಲೇ ಎಲ್ಲೋ ಇದಾರೆ ಅನ್ಸುತ್ತೆ. ತಾವು ನನ್ನನ್ನ ನೆನ್ಸ್ಕೊಂಡ್ರ? ಮಿಸಸ್ ತಿರುಗಿಸಿ. ಅಯ್ಯೋ, ನೀವಿಲ್ಲಿ? ನೀವು ಬರಲ್ಲ ಅಂದಿದ್ರಲ್ಲ. ಸರ್ಪ್ರೈಸ್ ಕೊಡೋದಕ್ಕೆ. ಸರ್ಪ್ರೈಸ್. ಅಲ್ಲ ಅಂಕಲ್, ಹ್ಯಾಪಿ ಮತ್ತೆ ಗಪ್ಪೂರು ಬಂದಿದ್ದಾರ ಜೊತೆಗೆ. ಆಹಾ, ಅವರು ಬಂದಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಆಸ್ ಅ ಫ್ಯಾಮಿಲಿ. ಸರಿ, 1 ನಿಮಿಷ ಬರ್ತೀನಿ ರೀ. ಮುಗೀತು ನನ್ ಕತೆ. ಟಾಯ್ಲೆಟ್. ಅಯ್ಯೋ, ಪ್ಲೇನ್ ಅಲ್ಲಿ ನಾಯಿನ. ಎಲ್ಲಮ್ಮ ಇದೆ ನಾಯಿ? ಇಲ್ಲೇ ಇತ್ತಲ್ಲ. ಓ, ಇಲ್ಲಿದ್ಯಾ ಬರ್ಗರ್? ನನ್ನ ಬರ್ಗರ್. ಅಯ್ಯೋ, ಯಾರ ಬಂದು ಬರ್ಗರ್ ಅರೆ ಅಂಕಲ್, ಏನಾಯ್ತು? ಎದಳಿ, ನೀವು ಏರೋಪ್ಲೇನ್ ನೋಡ್ಸ್ಬೇಕು. ಈ ಕಪ್ಪು ಮತ್ತೆ ಹ್ಯಾಪಿ ಎಲ್ಲೋದ್ರಪ್ಪ? ಪಿನಾಕಿ, ನಿಂಗೆ ಐತೆ ಇರೋ. ಏನಾದ್ರೂ ಎಡ್ವರ್ಟ್ ಮಾಡ್ತಿದಾರ? ಏನ್ ಕತೆ? ಎಲ್ಲಿದ್ದಾರೆ? ಎಲ್ಲಿಗೆ ಹೋಗ್ತಿದ್ಯಾ ಪಿನಾಕಿ? ನನಗೆ ಗೊತ್ತು, ನಿಮ್ಮ ಆಂಟಿ ಏನಕ್ಕೆ ಎಕ್ಸ್ರೇ ಮಿಷಿನ್ ಅಲ್ಲಿ ಕಾಣಿಸ್ಲಿಲ್ಲ ಅಂತ. ಯಾಕಂದ್ರೆ ಅವ್ರು ಭೂತ. ನೀನ್ ಎಷ್ಟು ಸೀರಿಯಸ್ ಆಗಿ ನೋಡ್ತಿದ್ದೆ ಅಂದ್ರೆ ಅವ್ರು ನಿಜವಾಗ್ಲೂ ಭೂತನಾ? ಓ ಶಂಟು, ನಿನ್ನ ಪಿನಾಕಿ, ಅಯ್ಯೋ ವೆಂಕಟೇಶ್ವರ, ನನ್ನ ಕಾಪಾಡು. ಸ್ವಲ್ಪ ತಿರೋ, ದೇವ್ರ ಹತ್ರ ಹೊರಟೋಗ್ತೇ ನೀನು. ಇವ್ರಿಗೇನಾಯ್ತು ಹ್ಯಾಪಿ? ಏನ್ ಮಾಡ್ದೆ ನೀನು? ಅದು ನಾನು ನನಗ್ ಮೊದ್ಲೇ ಗೊತ್ತಿತ್ತು ನೀವುಗಳು ಬರೋದ್ರಿಂದ ಏನೋ ತೊಂದ್ರೆ ಆಗುತ್ತೆ ಅಂತ. ಈಗ ಇಲ್ಲಿಂದ ಅಲ್ಲಾಡಿದ್ರೆ ಹುಷಾರು. ಅಯ್ಯೋ, ನಾನು ಏನ್ ಮಾಡ್ಲಪ್ಪ? ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಐಡಿಯಾ. ಕಪ್ಪು, ಪಿನಾಕಿ, ನಾನ್ ಬರ್ತಾ ಇದ್ದೀನಿ. ಏನಾಯ್ತು ಪಿನಾಕಿ? ಪೈಲಟ್ ಏನಾಯ್ತು? ಕಪ್ಪು, ನಿಂಗ್ ಪ್ಲೇನ್ ಹಾರ್ಸಕ್ ಬರುತ್ತಾ? ಬರುತ್ತೆ. ನನ್ ಬಾಡಿಯಲ್ಲಿ ಸೇರ್ಕೊಂಡು ಪ್ಲೇನ್ ಹಾರ್ಸಕ್ ನಂಗೆ ಹೆಲ್ಪ್ ಮಾಡು, ಆಗ ಎಲ್ಲರನ್ನೂ ಕಾಪಾಡ್ಬೋದು. ಓಕೆ ಕ್ಯಾಪ್ಟನ್. ಹ್ಯಾಪಿ, ಗೋ ಪೈಲಟ್. ಸರಿ. ಹ್ಯಾಪಿ, ಎಮರ್ಜೆನ್ಸಿ ಲ್ಯಾಂಡಿಂಗ್ ರೆಡಿನಾ? ಜಾಬ್ ಡನ್ ಕ್ಯಾಪ್ಟನ್. ಅರೆ ಬಂದ್ಬಿಟ್ವಾ? ತುಂಬಾನೇ ಬೇಗ ಬಂದ್ಬಿಟ್ವು ಅನ್ಸುತ್ತೆ. ಥ್ಯಾಂಕ್ ಯು. ಪಿನಾಕಿ, ತುಂಬಾ ಚೆನ್ನಾಗಿ ಮಾಡಿದೆ ಪಿನಾಕಿ. ಥ್ಯಾಂಕ್ ಯು ಸೋ ಮಚ್ ಪಿನಾಕಿ. ಪಿನಾಕಿ, ನೀನ್ ಒಳಗೆ ಏನ್ ಮಾಡ್ತಿದ್ದೆ? ಪ್ಲೇನ್ ನೋಡ್ತಿದ್ದ? ಪಿನಾಕಿ, ಒಪ್ಕೊಂಡೆ ನಿನ್ನ.
ನೀನ್ ನಮ್ಮನ್ನೆಲ್ಲ ಬಚಾವ್ ಮಾಡ್ಬಿಟ್ಟೆ. ಪ್ಲೀಸ್ ಪ್ಲೀಸ್ ಸರ್ರಿಗೆ ಏನು ಹೇಳ್ಬೇಡ, ಸರಿನಾ? ಡೋಂಟ್ ವರಿ ಶಂಟು, ನವ್ ಯು ಆರ್ ಸೇಫ್. ಥ್ಯಾಂಕ್ ಯು. ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಇಂದು ಪ್ಯಾರಿಸ್ಗೆ ಹೋಗ್ತಿದ್ದ ಫ್ಲೈಟ್ ಅನ್ನು ಪಿನಾಕಿ ಅನ್ನೋ ಸ್ಕೂಲ್ ಹುಡುಗ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾನೆ. ಆದ್ರೆ ಇವ್ರಿಗೇನ್ ಗೊತ್ತು, ಪ್ಲೇನ್ ಲ್ಯಾಂಡಿಂಗ್ ನ ಒಂದ್ ಹುಡುಗ ಭೂತ ಜೊತೆ ಸೇರ್ಕೊಂಡ್ ಮಾಡಿದಾನೆ ಅಂತ. ಸಾರಿ ಆಂಟಿ, ಈ ಸಲಾನು ನೀವು ಪ್ಯಾರಿಸ್ ಟ್ರಿಪ್ಗೆ ಹೋಗಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ ಪಿನಾಕಿ. ಆ ವಿಷಯಕ್ಕೋಸ್ಕರ ವಿ ಆರ್ ಸಾರಿ. ಪರವಾಗಿಲ್ಲ ಕರ್ನಲ್ ಅಂಕಲ್, ನೆಕ್ಸ್ಟ್ ಟೈಮ್ ಟ್ರಿಪ್ಗೆ ಹೋದಾಗ ನಾವೆಲ್ಲರೂ ಒಟ್ಟಿಗೆ ಹೋಗೋಣ.